ಅಯ್ಯೋ ನೋಟ್ಸ್ ಎಲ್ಲ ಕಂಪ್ಲೀಟೇ ಮಾಡಿಲ್ಲ ಕಣೆ ನಾನು. ತುಂಬಾ ದೂರ ಓಡ್ ಬಂದ್ರಲ್ಲ, ರೆಸ್ಟ್ ಮಾಡಿ. ನೀವೆಲ್ಲ ನಿಜವಾಗ್ಲೂ ಗಂಡಸಿ ಆಗಿದ್ರೆ ಧೈರ್ಯವಾಗಿ ನನ್ನ ಬಂದು ಹಿಡ್ಕೊಳ್ರೋ. ಹೋಗಿ ಹೇಳ್ರೋ ನಿಮ್ಮ ಎಸ್ಐಗೆ, ನನ್ನ ಹಿಡ್ಕೋಬೇಕು ಅಂತ ಅವ್ನು ಯೋಚನೆ ಮಾಡಿದ್ರೆ ಅವನ ಮೈ ಮೇಲೆ ಬಟ್ಟೆನೇ ಇರಲ್ಲ. ಏಯ್, ಯಾವನವನು? ಏಯ್, ಊರಲ್ಲಿ ಗಂಡಸರು ನಿನ್ನಿಂದ ಜೋಬಲ್ ಪರ್ಸ್ ಇಡೋದಕ್ಕೆ ಭಯ ಪಡ್ತಿದ್ದಾರೆ. ಹುಡುಗಿರು ಕತ್ತಕ್ ಚೈನ್ ಹಾಕಕ್ಕೆ ಎದುರ್ತಾರೆ. ಒಂದೇ ದಿನದಲ್ಲೇ 56 ಪರ್ಸು, 17 ಚೈನು ಹೆಂಗಯ್ಯ ಹೊಡ್ದೆ. ಅಯ್ಯೋ, ಏನ್ ಸರ್ ಹಿಂಗ್ ಹೇಳ್ತಿದ್ದೀರಾ? ಕೆರೆಯಿಂದ ಒಂದ್ ಚೊಂಬ್ ನೀರ್ ತಗೊಂಡ್ಬಂದು ಆ ಸ್ವಾಮಿಗೆ ಪಾದ ಪೂಜೆ ಮಾಡ್ತಾ ಇದ್ದೆ ಸರ್. ನಿನ್ ಮುಖಕ್ಕೂ ನೀನ್ ಹೇಳೋದಕ್ಕೂ ಸಂಬಂಧನೇ ಇಲ್ವಲ್ಲೋ. ಎಲ್ಲಿಟ್ಟಿದ್ಯಾ ಹೇಳೋ? ಕದ್ರೆ ಅಲ್ವಾ ಸರ್ ಎತ್ತಿಡೋದು? ಏಯ್, ಬಿಟ್ಟ ಅಂದ್ರೆ ನನ್ ಮಗನೇ. ಸರ್, ಇವನ್ ಜೊತೆಗೆ ಇನ್ನೊಬ್ಬ ಇದ್ದಾನೆ ಸರ್. ಅವನ ಹತ್ರ ಚೈನ್ ಇರ್ಬೋದು ಅನ್ಸತ್ತೆ. ಯಾರೋ ಅದು? ಶಂಕರ ಸರ್. ಶಂಕರ್ ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ಈ ಪ್ರಪಂಚದಲ್ಲಿ ನನ್ಗೆ ಅಂತ ಯಾರು ಇಲ್ಲ ಸರ್. ಅಯ್ಯೋ, ಫೋನು ಸ್ಪೀಕರ್ ಆನ್ ಮಾಡು. ಹಲೋ ಮಾಮ, ಆ ಪೊಲೀಸ್ ಅವನ್ ಕಣ್ಣು ಕೆಂಪಗಾಗಿರ್ಬೇಕಲ್ಲ ಇಷ್ಟೊತ್ತಿಗೆ. ಇವತ್ತು ಊರ್ ತುಂಬಾ ಇದೇ ಹಾಟ್ ಟಾಪಿಕ್. ನೀನು ಸಾಮಾನ್ಯದಲ್ಲ ಮಾಮ. ಈ ಪೊಲೀಸ್ನವ್ರದೆಲ್ಲ ಸರಿಯಾಗಿ ಆಮರ್ಸ್ಬಿಟ್ಟು ನಾವು ದೊಡ್ಡ ಶ್ರೀಮಂತರಾಗ್ಬಿಡೋಣ. ಯಾರು ನೀನು ಲೂಸು? ಯಾಕೆ ಮಾಮ ಮರ್ತೋಗ್ಬಿಟ್ಯಾ? ಒಟ್ಟಿಗೆ ತಿಂದಿದೀವಿ, ಮಲಗಿದೀವಿ, ಒಟ್ಟಿಗೆ ಎಲ್ಲ ಶೇರ್ ಮಾಡಿದೀವಿ. ಎಷ್ಟು ಚೈನ್ ಕದ್ದಿದೀವಿ, ಎಷ್ಟು ಒಡವೆ ಕದ್ದಿದೀವಿ, ಎಲ್ಲಾನು ಮರ್ತ್ಬಿಟ್ಯಾ ಮಾಮ. ಲೇ, ಮುಚ್ಚೋ ಬಾಯಿ ನಾಯಿ ನನ್ ಮಗನೇ. ಇದ್ಯಾಕೆ ನಿಂಗ್ ಮಾತಾಡ್ತಾವನೆ? ಇದೇನ್ ವಿರೋಧ ಪಕ್ಷದ ಮೀಟಿಂಗ್ ಅನ್ಕೊಂಡ? ಇಷ್ಟ ಬಂದಂಗೆಲ್ಲ ಮಾತಾಡ್ತಾ ಇದ್ಯಾ? ಇಲ್ಲಿ ಫೋನ್ ಅಲ್ಲಿ ನಾನು ಸ್ಪೀಕರ್ ಆನ್ ಮಾಡಿದ್ದೀನಿ. ಎಲ್ಲಿದ್ದೇಗ? ಪೊಲೀಸ್ ಸ್ಟೇಷನ್ ಅಲ್ಲಿ. ಪೊಲೀಸ್ ಸ್ಟೇಷನ್? ಅಯ್ಯೋ ನನ್ನ ಮಗನೇ, ಇಲ್ಲಿ ಎಲ್ರು ನನ್ನ ಹೊಡೆಯೋದಕ್ಕೆ ರೆಡಿ ಆಗ್ತಾ ಇದಾರೆ. ಬೇಗ ಸರ್ಕೆತ್ಕೊಂಡ್ ಬಾರೋ ಇಲ್ಲಿಗೆ. ಏಯ್, ಇಷ್ಟೇನಾ ಇಲ್ಲ ಇನ್ನು ಬಚ್ಚಿಟ್ಟಿದೀಯಾ? ಅಯ್ಯೋ ಇಷ್ಟೇ ಸರ್. ಕೈಲೇನು ದಪ್ಕಿರಂಗಿದೆ, ಚೆಕ್ ಮಾಡು. ಜೀನ್ಸ್ ಪ್ಯಾಂಟ್ ಅಲ್ಲಿರೋ ಜೋಬ್ ಎಲ್ಲ ಖಾಲಿ ಆಗಿದೆ ಸರ್. ಪರ್ಸ್ ಬರ್ತಾ ಬಿಟ್ಟ? ಮರ್ತ್ಬಿಟ್ಟಿದ್ದೆ. ಇಲಿಕು ಎತ್ಕೊಳ್ಳಿ ಸರ್, ಎತ್ಕೊಳ್ಳಿ. ಆ ಕಡೆ ಹೋಗ್ತೀನಿ. ಲೈ ಲೈ, ಆ 3ನೇ ಮನೇಲಿ ಹಣ ಕದ್ವಲ್ಲ, ಅದೆಲ್ಲ ಎಲ್ಲಿಟ್ಟಿದ್ಯೋ? ಇವನ್ ಸರಿಯಾಗಿ ಚೆಕ್ ಮಾಡ್ಲಿಲ್ಲ. ಅಂಡರ್ವೇರ್ ಅಲ್ಲಿ ಅದನ್ನ ಬಚ್ಚಿಟ್ಕೊಂಡಿದ್ದೀನಿ. ಸರ್, ಕದ್ದಿರೋದೆಲ್ಲ ವಾಪಸ್ ಕೊಟ್ವಲ್ಲ ಸರ್. ಯಾಕೆ ಸರ್ ಒಳಗೆ ಹಾಕಿದ್ರಾ? ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಇಲ್ಲ ಮಾಮ, ಪೊಲೀಸ್ ಬಂದ ಕಣ ಎದಳ ಮೇಲೆ. ಏನ್ ಹುಡುಗರ, ಒಳ್ಳೆ ನಿದ್ದೆನಾ? ಶೂಟ್ ಗೀಟ್ ಮಾಡ್ಬೇಡಿ ಸರ್, ಪ್ಲೀಸ್ ಸರ್. ಹಿಂಗೆಲ್ಲ ಮಾಡೋದಿಲ್ಲ ಸರ್. ಕೈ ಕಟ್ಕೊಳ್ಳೋ. ಅದೇ ಬರ್ಬೇಕಾದ್ರೆ ದೇವಸ್ಥಾನದ ಹತ್ರ ಈ ಹುಡುಗಿರ್ ಮಾತಾಡೋದನ್ನ ಕೇಳಿಸ್ಕೊಂಡೆ. ಯಾತಕ್ಕೆ ಅಂತ ಕೇಳ್ದೆ. ಅದೇನು ಇಲ್ಲ, ನಮ್ ಊರ್ಗ್ ಹಿಡಿದಿರೋ 2 ಪೀಡೆ ತೊಲಗ್ತು ಅಂತ ಈಗ ನೆಮ್ಮದಿಯಾಗಿರ್ಬೋದು ಅಂತ ಮಾತಾಡ್ಕೊಳ್ತಾ ಇದ್ರು. ನನಗೇನೋ ಅದು ನೀವಿಬ್ರೇ ಇರ್ಬೋದು ಅಂತ ಅನಿಸ್ತಾ ಇದೆ. ಪ್ಲೀಸ್ ಸರ್, ಎನ್ಕೌಂಟರ್ ಎಲ್ಲ ಬೇಡ ಸರ್. ಅವ್ರ ಕೈಯಿಂದ ತಪ್ಪಿಸ್ಕೋಬೇಕು ಅಂತ ಇದ್ರೆ ನಾನ್ ಹೇಳಿದನ್ ಕೇಳ್ಬೇಕು. ಏನ್ ಮಾಡ್ಬೇಕು ಸರ್? ಕಳ್ತನ. ಕಳ್ತನ? ನೀನ್ ಹೇಳಿದ್ ಕರೆಕ್ಟ್, ಕಳ್ತನ ಮಾಡ್ಬೇಕು. ನಾಳೆ ಇಲ್ಲಿಂದ ನಿಮ್ಗೆ ತಪ್ಪಿಸ್ಕೊಳಕ್ ಬಿಡ್ತೀನಿ.
ನಾಳೆ ಬೆಳಿಗ್ಗೆ 4 ಜನ ಪೊಲೀಸ್ ಜೊತೆ 60 ಲಕ್ಷ ಗೌರ್ಮೆಂಟ್ ದುಡ್ಡು ತಗೊಂಡು ನಾನು ರಾಯಚೂರ್ಗೆ ಹೋಗ್ತಾ ಇದ್ದೀನಿ. ದಾರಿಲಿ ನನ್ಗೆ ಅಟ್ಯಾಕ್ ಮಾಡಿ ನೀವು ಕಾನ್ಸ್ಟೇಬಲ್ಸ್ ಹೊಡೆದು ಬಿಡಿ. ನನಗೂ ಹೊಡಿಯೋ ತರ ಸ್ವಲ್ಪ ಆಕ್ಟ್ ಮಾಡಿ ಆ ದುಡ್ಡು ತಗೊಂಡು ಶಿವಮೊಗ್ಗ ಹೋಗ್ಬಿಡಿ. ನಾನ್ ಬಂದ ಮೇಲೆ ದುಡ್ಡನ್ನ ಶೇರ್ ಮಾಡ್ಕೊಳ್ಳೋಣ. ಓಕೆ 50-50. ಇಲ್ಲ, ನನಗೆ 99%, ನಿಮ್ಗೆ 1%. ಇದನ್ನ ನಾನು ಒಪ್ಕೊಳ್ಳೋದಿಲ್ಲ. ಸರ್ ನಾನು ಒಪ್ಕೋತೀನಿ ಸರ್. ಡೀಲ್ ಓಕೆ ಸರ್. ವೆರಿ ಗುಡ್. ಇಳಿರೋ ಇಳಿರೋ, ಎಲ್ರು ಇಳಿರೋ. ಏನೋ ಇಷ್ಟು ಫಾಸ್ಟ್ ಆಗಿ ಓಡ್ ಬಂದ್ಬಿಟ್ಟೆ. ನನ್ ಕೈಲಿ ಇಷ್ಟು ಫಾಸ್ಟ್ ಆಗಿ ಓಡಕ್ ಆಗಿಲ್ಲಪ್ಪ. ಇಳಿರಪ್ಪ ಕೆಳಗೆ. ಮಾವ ಇವ್ರೆಲ್ಲರ ಹತ್ರ ಗನ್ನಿಸ್ಕೋ. ಸರಿ. ಬಂದಕ್ಕೆಲ್ಲ ನನ್ ಕೇಳ್ ಕೊಡ್ರಿ. ನನ್ ಲೆವೆಲ್ಗೆಲ್ಲ ತುಂಬಾ ಚಿಕ್ಕ ಬಂದೂಕು. ದೊಡ್ಡ ತಗೊಂಬರಕ್ಕಿಲ್ವಾ? ಲಕ್ಷ್ಮೀ ಗಣಪತಿ ಫಿಲ್ಮ್ಸ್ ಇವತ್ತೇ ನೋಡಿ ನಿಮ್ಮ ಅಭಿಮಾನಿ ಥಿಯೇಟರ್ಗಳಲ್ಲಿ. ಸಂಧಿಯಲ್ಲಿ ಚಿಂದಿಯಾಗೋದು. ಅಯ್ಯೋ ನನ್ ಮಕ್ಳ, ಎಷ್ಟ್ ಚೆನ್ನಾಗ್ ಮಾಡ್ಬಿಟ್ರು. ನನ್ನ ನೋಡಿರಿ, ಇಲ್ಲ ಡೌಟ್ ಬಂದ್ಬಿಡುತ್ತೆ. ನಮ್ ಪೊಲೀಸರು ಹೊಡಿತಾರಲ್ಲ, ಅದು ರಕ್ತನೇ ಬರಲ್ಲ. ಆದ್ರೆ ನೀವ್ ಹೊಡಿತಾರಲ್ಲ, ಅದು ರಕ್ತ ಬರ್ಬೇಕು, ಆಗ್ಲೇ ನಂಬೋದು. ಹಂಗ ಹಿಂಗ ಸರ್? ಇನ್ನು ಬೇಕು ಮಾವ. ಚಚ್ಚಾಕು ಮಾವ. ಈಗ ಹೊಡಿಯೋದು ಈಗ ಮುಖ. ಇನ್ನೇನಯ್ಯ, 99% ನಿನಗೆ, 1% ನಮ್ಗ. ಅದೇ ಅಗ್ರಿಮೆಂಟ್. ಏನು ಅಗ್ರಿಮೆಂಟು? ಈ ಎಲ್ಲ ಹಣನು ನಮ್ಗೆನೆ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಪೊಲೀಸ್ ಅವ್ರನ್ನೇ ಹೊಡಿತೀರಾ? ನಿಮ್ಮನ್ನ ಸುಮ್ನೆ ಬಿಡಲ್ಲ. ಏನೋ ಮಗ ಜಾಸ್ತಿ ಮಾತಾಡ್ತೀಯ ಮಾವ. ಲೊಕೇಶನ್ ಶೇಫ್. ಏನ್ ಮಾವ ನಮಗ್ ಸೆಲ್ಯೂಟ್ ಹೊಡಿತವನೆ? ಸೇಫ್ಟಿಗೆ ನಾವು ಮಾಡ್ಬಿಡೋಣ. ನಮಸ್ಕಾರ. ಸ್ಟಾರ್ ಹೋಟ್ಲು ಚೆನ್ನಾಗಿ ಮೇಂಟೈನ್ ಮಾಡ್ಲೇಬೇಕು. ಎಷ್ಟ್ ಚೆನ್ನಾಗಿದೆ. ಏನ್ ತುಳೋ ಏನೋ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ವಾಟ್ಸ್ ಗೋಯಿಂಗ್ ಆನ್? ಹೂ ಇಸ್ ದಿಸ್ ಇನ್ ಬ್ಲಾಕ್ ಡ್ರೆಸ್? ಬ್ಲಾಕ್ ಡ್ರೆಸ್ ಹಾಕೊಂಡು ಯಾರೋ ಬರಕ್ ಹೇಳಿದ್ ನಿಮ್ಗೆ? 5 ಸ್ಟಾರ್ ಹೋಟ್ಲ್ ಒಳಗಡೆ ಯಾರೋ ಅಲೋ ಮಾಡಿದ್ ನಿಮ್ಗೆ? ಐ ಸೆಡ್ ಗೆಟ್ ಔಟ್. ವಾಟ್ ಬೇರೆ ಮಾತಾಡ್ತೀಯ ನೀನು? 5 ಸ್ಟಾರ್ ಹೋಟ್ಲಿಗೆ ಸಿಂಗಲ್ ಟೀ ಕುಡಿಯೋದಕ್ಕೆ ಬಂದಿದ್ದೀರಾ? ಯಾರೋ ನಿಮ್ಮನ್ನ ಅಲೋ ಮಾಡಿದ್ದು? ನೀವ್ ಏನ್ ಅನ್ಕೊಂಡಿದ್ರ ನಮ್ಮ ಹೋಟ್ಲನ್ನ? ಸರಿಯಾಗದೆ ಅಮ್ಮನ. ಹಾಗಾದ್ರೆ ನೀನ್ ಕನ್ನಡ ಬರುತ್ತೆ, ಮತ್ ಯಾಕೋ ನಮ್ಮ ಹತ್ರ ಇಂಗ್ಲಿಷ್ ಅಲ್ಲಿ ಕೂತಾ ಇದ್ಯಾ? ಇದುವರೆಗೂ ನೀನ್ ಹೇಳಿದ್ದೆಲ್ಲಾನು ಕನ್ನಡದಲ್ಲಿ ಹೇಳು. ಇರೋ ನಿಮಿಷ. ನಿನ್ಗೆ ಇಂಗ್ಲಿಷ್ ಬರುತ್ತಲ್ಲ? ಇವ್ನು ಹೇಳಿದ್ದೆಲ್ಲಾನು ಹಾಗೆ ನನ್ಗೆ ಹೇಳು. ಎಲ್ಲಿಂದ ಬಂದ್ರೋ ಏನೋ, ಕರಿ ಬಟ್ಟೆ ಹಾಕೊಂಡು ಬಿಳಿ ಬಸ್ಸಲ್ಲಿ ಬಂದ್ಬಿಡ್ತಾರೆ. ಒಂದ್ ಸಿಂಗಲ್ ಟೀ ಕುಡಿಯೋದಕ್ಕೆ ಸ್ಟಾರ್ ಹೋಟ್ಲ್ ಆಗ್ಬೇಕಾ ಇವರಿಗೆ? ಈ ನನ್ ಮಕ್ಳನ್ನ ಯಾವನ್ ಬಿಟ್ರೋ ಏನೋ? ಕಲ್ಯಾಣ್ ಭವನ್ಗೆ ಹೋಗಿ ಟೀ ಕುಡಿಯೋದ್ ಬಿಟ್ಬಿಟ್ಟು ನಮ್ಮ ಹೋಟ್ಲಿಗೆ ಬಂದ್ ಪ್ರಾಣ ತಿಂತಾರ. ಯಾವನ್ ಬಿಟ್ರೋ ಏನೋ ಇವರಿಗೆ? ಅಯ್ಯಯ್ಯೋ. ಆಮೇಲೆ ನೀನ್ ಮಾತಾಡ್ಬೇಕಾದ್ರೆ ಕೊನೆಯಲ್ಲಿ ಫೇಸ್ ಆಫ್ ಸ್ವಿಚ್ ಆಫ್ ಹೇಳ್ದಲ್ಲ. ನಿಮಗೆ ಇಂಗ್ಲಿಷ್ ಬೇರೆ ಬರುತ್ತಾ? ನಾನು ಚಿಕ್ಕವನಿದ್ದಾಗಿಂದ ಕಾನ್ವೆಂಟ್ ಅಲ್ಲೇ ಓದಿದ್ದು. ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಇಂಗ್ಲಿಷ್ ಮೀಡಿಯಂ ಮಾವ. ಇವನ ಚಚ್ಚಕಣ ಜಮಾಯಿಸ. ನನಗೆ ಇಂಗ್ಲಿಷ್ ಬರಲ್ಲ ಅಂತ ಇಂಗ್ಲಿಷ್ ಮಾತಾಡ್ತೀಯ? ಹೇಳು, ಈ ಹೋಟ್ಲಲ್ಲಿ ರೂಮ್ ಎಷ್ಟು ಅಂತ ಹೇಳು. ಈ ಹೋಟ್ಲಲ್ಲಿ ಫುಡ್ ಎಷ್ಟು ಅಂತ ಹೇಳು. ಇಲ್ಲ ಈ ಪೂರ್ತಿ ಹೋಟ್ಲ್ ಎಷ್ಟು ಅಂತ ಹೇಳ್ಬಿಡು. ತಗೊಳ ನೀನು ಮಜಾ ಮಾಡು.
ಸರ್ ನಿಮ್ಮನ್ನ ಸಾಧಾರಣ ವ್ಯಕ್ತಿಗಳು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕ್ಷಮಿಸ್ಬಿಡಿ ಸರ್ ಬನ್ನಿ ಸರ್, ಯಾಕ್ ಬನ್ನಿ ಸರ್? ಬನ್ನಿ ಸರ್. ಬ್ಯಾಗು ಹೋಗು ಹೋಗು ಹೋಗು